ಓಂ ನಮೋ ನಾರಾಯಣಾಯ. ಈ ಜಗತ್ತಿನಲ್ಲಿ ಸಂಕಟ ಬಂದಾಗ ಮಾನವನಿಗೆ ತನ್ನ ಶಕ್ತಿ, ತನ್ನ ಗರ್ವ ಎಲ್ಲವೂ ಕರಗುತ್ತದೆ. ಆ ಕ್ಷಣದಲ್ಲಿ ಉಳಿಯುವುದು ಒಂದೇ ಭಕ್ತಿ. ಆ ಭಕ್ತಿಯ ಶ್ರೇಷ್ಠ ಉದಾಹರಣೆಯೇ ಗಜೇಂದ್ರ ಮೋಕ್ಷ. ಇಂದು ನಾವು ಕೇಳಲಿರುವ ಕತೆ ಒಂದು ಆನೆ, ಒಂದು ಮೊಸಳೆ ಮತ್ತು ಭಗವಂತ ವಿಷ್ಣುವಿನ ಅಪಾರ ಕರುಣೆಯ ಕಥೆ. ತ್ರಿಕುಟ ಪರ್ವತ ಮತ್ತು ಪದ್ಮ ಸರೋವರ. ಹಿಮಾಲಯದ ಸಮೀಪದಲ್ಲಿದ್ದ ಪವಿತ್ರ ತ್ರಿಕುಟ ಪರ್ವತ, ಅದರ ತಳದಲ್ಲಿ ಇತ್ತು ಪದ್ಮ ಸರೋವರ. ಆ ಸರೋವರದ ನೀರು ಶುಭ್ರ. ಅದರ ಸುತ್ತಲೂ ಋಷಿ ಮುನಿಗಳು ತಪಸ್ಸು ಮಾಡುತ್ತಿದ್ದರು. ದೇವತೆಗಳು ಆ ಸ್ಥಳವನ್ನು ಪವಿತ್ರವೆಂದು ಪೂಜಿಸುತ್ತಿದ್ದರು. ಅದೇ ಪ್ರದೇಶದಲ್ಲಿ ವಾಸವಾಗಿದ್ದವನು ಆನೆಗಳ ರಾಜ ಗಜೇಂದ್ರ. ಗಜೇಂದ್ರ ಕೇವಲ ಆನೆಯಲ್ಲ, ಅವನು ಅರಣ್ಯದ ರಾಜ, ಶಕ್ತಿಶಾಲಿ, ಗರ್ವಭರಿತ. ಆದರೂ ತನ್ನ ಆನೆಗಳ ಗುಂಪಿನ ಬಗ್ಗೆ ಕಾಳಜಿಯುಳ್ಳ ನಾಯಕ. ಪ್ರತಿದಿನ ತನ್ನ ಗುಂಪಿನೊಂದಿಗೆ ಸರೋವರಕ್ಕೆ ಹೋಗಿ ನೀರು ಕುಡಿಯುತ್ತಿದ್ದ. ಕಮಲದ ಹೂವಿನಿಂದ ಆಟವಾಡುತ್ತಿದ್ದ. ಗಜೇಂದ್ರನಿಗೆ ತನ್ನ ಶಕ್ತಿಯ ಮೇಲೆ ಅಪಾರ ವಿಶ್ವಾಸ. ನನ್ನನ್ನು ಸೋಲಿಸುವವನು ಯಾರು ಎಂಬ ಅಹಂಕಾರವೂ ಕೂಡ ಇತ್ತು. ಆ ಸರೋವರದಲ್ಲಿ ಒಂದು ಮೊಸಳೆಯೂ ಕೂಡ ಇತ್ತು. ಆ ಸರೋವರದಲ್ಲಿದ್ದ ಮೊಸಳೆ ಸಾಮಾನ್ಯವಲ್ಲ. ಅವನು ಹಿಂದೆ ಹೂಹು ಎಂಬ ಗಂಧರ್ವನಾಗಿದ್ದವನು. ಒಮ್ಮೆ ಋಷಿಯ ಶಾಪದಿಂದ ನೀನು ಮೊಸಳೆಯಾಗಿ ಹುಟ್ಟಬೇಕು ಎಂದು ಶಪಿಸಲ್ಪಟ್ಟವನು. ಆದರೆ ಆ ಋಷಿಯು ಹೇಳಿದ್ದ ಒಂದು ಮಾತು ಏನೆಂದರೆ, ನಾರಾಯಣನ ಕೃಪೆಯಿಂದ ನಿನಗೆ ಮೋಕ್ಷ ದೊರೆಯುತ್ತದೆ. ಅದಕ್ಕಾಗಿ ಆ ಮೊಸಳೆಯು ವಿಷ್ಣುವಿನ ದರ್ಶನಕ್ಕಾಗಿ ಕಾಯುತ್ತಿತ್ತು. ಒಂದು ದಿನ ಗಜೇಂದ್ರ ಮತ್ತು ಮೊಸಳೆಯ ನಡುವೆ ಯುದ್ಧ ಪ್ರಾರಂಭವಾಯಿತು. ಒಂದು ದಿನ ಗಜೇಂದ್ರ ಸರೋವರಕ್ಕೆ ಇಳಿದಾಗ ಮೊಸಳೆ ಗಜೇಂದ್ರನ ಕಾಲನ್ನು ಬಲವಾಗಿ ಹಿಡಿದಿತು. ಗಜೇಂದ್ರ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಹೊರಬರಲು ಪ್ರಯತ್ನಿಸಿದ. ಆದರೆ ನೀರಿನೊಳಗೆ ಮೊಸಳೆಯೇ ಶಕ್ತಿಶಾಲಿ. ಒಂದು ದಿನ, 2 ದಿನ, ಹೀಗೆ 1000 ವರ್ಷಗಳು ಕಳೆಯುತ್ತವೆ. ಗಜೇಂದ್ರನ ಶಕ್ತಿ ಕ್ಷೀಣಿಸುತ್ತದೆ, ಅಹಂಕಾರವು ಕರಗುತ್ತದೆ. ಆಗ ಗಜೇಂದ್ರನು ಯೋಚಿಸುತ್ತಾನೆ, ನಾನು ರಾಜನಾಗಿದ್ದೆ, ನನ್ನ ಶಕ್ತಿಗೆ ಹೆಮ್ಮೆಪಟ್ಟೆ. ಆದರೆ ಇಂದು ನನಗೆ ನನ್ನ ಶಕ್ತಿಯೇ ಸಾಕಾಗುತ್ತಿಲ್ಲ. ಆ ಕ್ಷಣದಲ್ಲಿ ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಬರುತ್ತದೆ. ಅವನು ತನ್ನ ಸೊಂಡಿಲಿನಿಂದ ಕಮಲದ ಹೂವನ್ನು ಎತ್ತಿ ಆಕಾಶದತ್ತ ತಿರುಗಿ ಪ್ರಾರ್ಥಿಸುತ್ತಾನೆ. ಇದು ಗಜೇಂದ್ರನ ಸ್ತುತಿ. ಓಂ ನಮೋ ನಾರಾಯಣಾಯ. ನೀನೇ ಸೃಷ್ಟಿಕರ್ತ, ನೀನೇ ಪಾಲಕ, ನೀನೇ ಸಂಹಾರಕ. ನಾನು ನನ್ನ ಶಕ್ತಿಯನ್ನು ನಂಬಿದ್ದೆ. ಇಂದು ನಿನ್ನ ಕೃಪೆಯೇ ಸತ್ಯ ಎಂದು ತಿಳಿಯಿತು. ನನ್ನನ್ನು ರಕ್ಷಿಸು ಪ್ರಭು. ಇದು ಕೇವಲ ಆನೆಯ ಕೂಗು ಅಲ್ಲ, ಇದು ಪ್ರತಿಯೊಬ್ಬ ಸಂಕಟದಲ್ಲಿರುವವನ ಆತ್ಮದ ಕೂಗು. ವೈಕುಂಠದಲ್ಲಿ ಭಗವಂತ ವಿಷ್ಣು ಗಜೇಂದ್ರನ ಕೂಗನ್ನು ಕೇಳುತ್ತಾನೆ. ಕ್ಷಣ ಮಾತ್ರವೂ ತಡೆಯಲಿಲ್ಲ. ಗರುಡನ ಮೇಲೇರಿ ಸುದರ್ಶನ ಚಕ್ರವನ್ನಿಡಿದು ಪದ್ಮ ಸರೋವರಕ್ಕೆ ಆಗಮಿಸುತ್ತಾನೆ. ದೇವತೆಗಳು ಆಶ್ಚರ್ಯಚಕಿತರಾಗುತ್ತಾರೆ. ವಿಷ್ಣು ತನ್ನ ಚಕ್ರದಿಂದ ಮೊಸಳೆಯನ್ನು ಸಂಹರಿಸುತ್ತಾನೆ.
ಮೊಸಳೆ ತನ್ನ ಶಾಪದಿಂದ ಮುಕ್ತನಾಗಿ ಗಂಧರ್ವ ರೂಪವನ್ನು ಪಡೆಯುತ್ತದೆ. ಗಜೇಂದ್ರನು ದೈವಿಕ ರೂಪವನ್ನು ಪಡೆದು ವೈಕುಂಠಕ್ಕೆ ತೆರಳುತ್ತಾನೆ. ಇದೇ ಗಜೇಂದ್ರ ಮೋಕ್ಷ. ಈ ಕತೆ ನಮಗೆ ಹೇಳುವುದು ಶಕ್ತಿ ಶಾಶ್ವತವಲ್ಲ, ಅಹಂಕಾರ ಬಂಧನ, ಶರಣಾಗತಿ ಮುಕ್ತಿ. ಭಗವಂತನು ನೋಡುವುದು ನೀನು ಯಾರು ಎಂಬುದನ್ನು ಅಲ್ಲ, ನಿನ್ನ ಭಕ್ತಿಯನ್ನು. ನಿಮ್ಮ ಜೀವನದ ಸರೋವರದಲ್ಲೂ ಒಂದು ಮೊಸಳೆ ಇರುತ್ತದೆ. ಅದು ದುಃಖಕರವಾಗಿರಬಹುದು, ರೋಗವಾಗಿರಬಹುದು, ಭಯವಾಗಿರಬಹುದು. ಆ ಕ್ಷಣದಲ್ಲಿ ಗಜೇಂದ್ರನಂತೆ ಹೇಳಿ, ಓಂ ನಮೋ ನಾರಾಯಣಾಯ.